40 ಎಮ್ಮೆ ನಮ್ಮವಿದ್ದವು. ಈ ರಸ್ತೆ ಉದ್ದಕ್ಕೂ ಅಲ್ಲಿವರೆಗೂ ಹಗ್ಗ ಹಾಕಿ ಕಟ್ಟಿರ್ತಿದ್ವಿ. ಒಂದು 30-40 ಹಸ ಇದ್ವು. ಒಂದು ಬೋಂಡಾ ಬಜ್ಜಿ ಮಾಡ್ತೀವಿ ಅಂದ್ರು ತುಪ್ಪದಲ್ಲಿ ಮಾಡ್ತಿದ್ವಿ. 40 ಎಮ್ಮೆ ಇದ್ರು ಹಾಲು ಮಾರ್ತಿರಲಿಲ್ಲ, ಗೊತ್ತಿಲ್ಲ ಅವಾಗ ಡೈರಿ ಇಲ್ಲ, ಹಾಲು ಮಾರೋದಿಲ್ಲ. ಆಳ ಮಕ್ಕಳಿಂದ ಎಲ್ಲರಿಗೂ ಸಮೃದ್ಧಿ ತುಪ್ಪ. ಟ್ಯಾಕ್ಟ್ರ್ ಇಲ್ಲ, ಎತ್ತಿನ ಗಾಡಿ. ತಿಂಡಿ ತಿನ್ನೋ ಅಷ್ಟೊತ್ತಿಗೆ 40 ಗಾಡಿ ಹೊಡೆದು ಗೋಧಿ ಮುದ್ದೆ ತುಪ್ಪ ತಿಂದು ಎತ್ತಿಗೆ ಮೇವಾಕಿ ಮಂಕೊಂಬಿಡೋರು. ಮತ್ತೆ 3 ಗಂಟೆಗೆ ಎದ್ದು ಊಟ ಮಾಡಿ ಶುರು ಹಚ್ಕೊಳೋರು. ಆ ಕಾಲ ಇವತ್ತು ತತ್ತಿರ ಸ್ವಾಮಿ. ಎಷ್ಟು ಕೆಲಸ ಮಾಡಿರೋ ಒಂಚೂರು ಜ್ವರ ಬಂತು, ಒಂದು ಸುಸ್ತಾತು ಅಂತ ಅಂದಿದ್ದು ನಾನು ಕಾಣೆ. ಅಷ್ಟೊಂದು ಜನದೊಳಗೆ ಒಬ್ಬನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದ ಕಾಣೆ ನಾನು. ಸಾಯಂಕಾಲ 8 ಗಂಟೆಗೆ ಮಲಗ್ತಿದ್ರು. ಈಗ ಧಾರಾವಾಹಿ ಸಿನಿಮಾಗಳು ಸುಡುಗಾಡ ಕತೆ ಬಂದು TV ನೋಡ್ಕೊಂಡು 12 ಗಂಟೆ ಆದರೂ ಮಲಗಂಗಿಲ್ಲ. ಆರೋಗ್ಯ ಏರುಪೇರು. ಎಲ್ಲ ಟೈಮಲ್ಲೂ ದೇವಸ್ಥಾನದ ಹತ್ರ ಚಾವಡಿ ಹತ್ರ ಕೂತ್ಕೊಂಡು ಜನ ಎಲ್ಲ ಗುಂಪು ಕಟ್ಕೊಂಡು ಮಾತಾಡೋರು. ಆ ಕಾಲದಲ್ಲಿ ಕಷ್ಟ ಸುಖ ವಿಚಾರ ಮಾಡ್ಕೊಂಡರು. ಗ್ರಾಮದಲ್ಲೆಲ್ಲ ಹೊಂದಾಣಿಕೆ ಇತ್ತು. ಇವತ್ತು ಮನೆಯಲ್ಲಿದ್ದ 3 ಜನ ಗಂಡ ಹೆಂಡತಿ ಅತ್ತೆ ಮಾವ 4 ಜನ 4 ದಿಕ್ಕು. ಗಂಡ ಗಾಳಿ ಪಾಲು, ಹೆಂಡತಿ ಎರರ್ ಪಾಲು. ಮನೆ ಸಂಸಾರ ಯಾರ ಪಾಲು? ರಾತ್ರಿ ಮಲಗುವಾಗ ಸುತ್ತ ಊರಿಗೆ ಗಂಟೆ ಜಾಗಟೆ ಹೊಡ್ಕೊಂಡು ಸಾರ್ಕೊಂಬರ್ತದಂತ ಹಿಂದೆ ಮಲಗೋ ಟೈಮಿಗೆ. ಹಳ್ಳಿಯಲ್ಲಿ ದುರ್ಸ್ವಪ್ನವ ಕಾಣದಿರಿ, ದುರ್ವಿಚಾರದಲ್ಲಿ ಮಲಗದಿರಿ ಅಂತ ಎಚ್ಚರಿಕೆ ಕಾಯ್ದವರು ಅಂತ ಅವರು. ಅವತ್ತು ಊರಿಗೆ 1 2 3 ಜನ ಜಾಸ್ತಿ ಅಂದರೆ ಕುಡುಕರು ಇದನ್ನ ಅವ್ರನ್ನ ಬಿಟ್ಬಿಡೋರು. ಅವ್ರು 3 ಜನ ಅದೇ ಬದುಕೇ ಮಾಡ್ತಿರ್ಲಿಲ್ಲ, ಬಿಡಾಕ್ಲಾಗ ಅವ್ರನ್ನ ಅನ್ನೋರು. ಈಗ ಮನೆಗೂ ಒಬ್ರು ಕುಡಿದೇ ಇರೋರು ಹುಡುಕ್ಬೇಕು ಅಂದ್ರೆ ಕಷ್ಟ ಆಗಿದೆ. 10 kg ಕೆಮಿಕಲ್ ಮೆನ್ಯೂರ್ ಕೊಂಡ್ಕೋಬೇಕು ಅಂದ್ರೆ ಜನ ಹಿಂದೆ ಮುಂದೆ ನೋಡೋರು. ಹಗ್ಗ ಇತ್ತು ಆದ್ರೂ ಕೂಡ ಕೊಂಡ್ಕೊಳಕ್ಕೆ ಮುಂದಕ್ಕೆ ನೋಡೋರು. ಭೂಮಿಗೆ ಹಾಕಕ್ಕೆ ಹೆದರೋರು. ಭೂಮಿ ಹಾಳಾಗ್ತವೆ ಇವೆಲ್ಲ ಎಂಥದ್ದು ಗೊಬ್ಬರಗಳು ಇವೆಲ್ಲ ಒಳ್ಳೇದಲ್ಲ ಅಂತ ಔಷಧಿ ಹೊಡೆಯೋಕ್ಕೂ ಹಂಗೆ ಹೆದರೋರು. ಹಂಗಾಗಿ ಆರೋಗ್ಯವಾಗಲಿ ಎಲ್ಲ ರೀತಿಯಿಂದಲೂ ಚೆನ್ನಾಗಿತ್ತು. ಸತ್ಯವಾಗ್ಲೂ ಹೇಳ್ತೀನಿ, ಸಂತೋಷದ ಕಾಲ ಅಲ್ಲ ಇದು, ದುಃಖ ಪಡೋಂಥ ಕಾಲ. ಹಿರಿಯರ ಅನುಭವ ಸತ್ಯ ಇದನ್ನ